ಈ ದಿವಸ ನಮ್ಮ ಹಿರಿಸಾವೆ ಗ್ರಾಮದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರಾರ್ಥಿಗಳಾಗಿರ್ತಕ್ಕಂಥ 50ಕ್ಕೂ ಹೆಚ್ಚು ಜನ ಸ್ವಾಮಿಗಳವರು ಮಾಲಧಾರಿಗಳಾಗಿ ವ್ರತ ನಿಯಮಗಳನ್ನು ನೇಮದಿಂದ ಪಾಲಿಸಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಈ ಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ನಮ್ಮ ನಾದು ಸಂಗಮ ತಂಡದವರಿಂದ ಸಮರ್ಪಿಸ್ತಾ, ನಾಳೆ ಹಿರುಮುಡಿಯನ್ನು ಕಟ್ಟಿ ತಲೆಯ ಮೇಲೆ ಹಿರುಮುಡಿಯನ್ನು ಹೊತ್ತು ಭಗವಂತನ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಇವರ ಈ ಒಂದು ಪುಣ್ಯ ಯಾತ್ರೆ ಸುಗಮವಾಗಲಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾದಂಥ ದರ್ಶನ ಪೂಜೆ ನಡೆಯತಕ್ಕಂಥ ಈ ತಿಂಗಳಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹಿರಿಸಾವೆ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಮಾನವ ಜನ್ಮಕ್ಕೆ ಒಂದು ಮಹಾಪುಣ್ಯವನ್ನು ಕೊಡತಕ್ಕಂಥ ಈ ಯಾತ್ರೆ, ಮಾಲೆಯನ್ನು ಧರಿಸಿ ವ್ರತ ನಿಯಮಗಳನ್ನು ಮಾಡಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆ ನಮ್ಮ ಜೀವನದಲ್ಲಿ ಆನಂದ, ನೆಮ್ಮದಿ, ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಮ್ಮ ಹಿರಿಸಾವೆ ಗ್ರಾಮದಿಂದ ಹಿರುಮುಡಿಯನ್ನು ಹೊತ್ತು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವ ಭಕ್ತರು ಪ್ರತಿ ವರ್ಷ ಹೆಚ್ಚಿ ಈ ವರ್ಷ 50ಕ್ಕೂ ಹೆಚ್ಚು ಭಕ್ತಾದಿಗಳು ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ನಮಗೆ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡಲಿ ಅಂತ ಅವನ ಸ್ಮರಣೆಯನ್ನು ನಾವು ಮಾಡ್ತಾ, ಆ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಿಂದ ಸ್ವಾಗತವನ್ನು ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕರುಣಿಸಲಿ ಅಂತ. ರಮೇಶ್, ಈ ಪುಣ್ಯ ಕಾರ್ಯಕ್ರಮ ಇವತ್ತು ಇವರ ಸ್ವಾಗತ ನುಡಿಯ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ, ಆದ್ದರಿಂದ ಈ ಪುಣ್ಯ ಕಾರ್ಯಕ್ರಮ ಸ್ವಾಮಿ ಅಯ್ಯಪ್ಪನನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ತಾ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಹಿರಿಮಲೆ ವಾಸ ಶಬರಿಗಿರೀಶ ಅಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಮರಿಯರ ಸುತಾನಂದ ಚಿತ್ತನಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ.
ಸಿರಿಯು ಬೇಕು ಎಂದು ಕೇಳಲಾರನಯ್ಯ, ಸ್ವರ್ಗ ನೀಡು ಎಂದು ನಾ ಬೇಡಲಾರನಯ್ಯ. ಸಿರಿಯು ಬೇಕು ಎಂದು ನಾ ಕೇಳಲಾರನಯ್ಯ, ಸ್ವರ್ಗ ನೀಡು ಎಂದು ನಾ ಬೇಡಲಾರನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ. ಶಾಂತಿ ನೆಮ್ಮದಿಯನು ನೀಡಿ ದೇವರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನು ನೀಡಿ ದೇವರಕ್ಷಿಸಯ್ಯ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ. ಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ. ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ, ನನ್ನ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ. ಉಸಿರು ಉಸಿರಿನಲ್ಲೋ ನಿನ್ನ ನಾಮ ತುಂಬಿಕೊಳ್ಳಲಿ, ಉಸಿರು ಉಸಿರಿನಲ್ಲೋ ನಿನ್ನ ನಾಮ ತುಂಬಿಕೊಳ್ಳಲಿ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ವಾಸ ಹಿರಿಮನೆ ವಾಸ ಶಬರಿಗಿರೀಶ ಅಯ್ಯಪ್ಪ. ಎಲ್ಲರಿಗೂ ನಮಸ್ಕಾರಗಳು. ಹಿರಿಸಾವೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರ 27ನೇ ವರ್ಷದ ಯಾತ್ರೆಯ ಪ್ರಯುಕ್ತ ಈಗಾಗಲೇ ಅನ್ನದಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು, ಈ ದಿನ ವಿಶೇಷವಾಗಿ ನಾದ ಸಂಗಮ ತಂಡದವರಿಂದ ಹರಿಕತೆ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಈ ಈ ದಿನದ ಈ ಒಂದು ಹರಿಕತೆ ಹಾಗೂ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವ ನಾದ ಸಂಗಮ ತಂಡದ ಮುಖ್ಯಸ್ಥರು ಬಿ ಶಿವಕುಮಾರ್ ಶಾಸ್ತ್ರಿಗಳು, ಮೈಸೂರು ಜಿಲ್ಲೆಯವರು. ಇವರು ಕರ್ನಾಟಕದ ಪ್ರಸಿದ್ಧ ಹರಿಕತೆ ಕಲಾವಿದರು. ಇವರ ಕಾರ್ಯಕ್ರಮಗಳನ್ನು ನಾನು ಯೂಟ್ಯೂಬ್ಗಳಲ್ಲಿ ಹಾಗೂ ಫೇಸ್ಬುಕ್ ಅಲ್ಲಿ ನೋಡಿದ್ದೇನೆ. ಇವರು ಆಧುನಿಕ ಶೈಲಿಯ ಆಧುನಿಕ ಜನರಿಗೆ ಮನ ಮುಟ್ಟುವಂತೆ ಹಾಡಿನ ಮೂಲಕ ನೀತಿ ಕಥೆಗಳನ್ನ ಹೇಳುತ್ತಾರೆ. ಇವರು ಅತ್ಯಂತ ಇವರ ಜನಪ್ರಿಯ ಒಂದು ಹರಿಕತೆ ಮಲೆ ಮಹದೇಶ್ವರ ಸ್ವಾಮಿ ಕಥೆ ಆಗಿರ್ತದೆ. ಈ ದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವ ಬಿ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ಹಿರಿಸಭೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪರವಾಗಿ ಹಾಗೂ ಹಿರಿಸಭೆಯ ಗ್ರಾಮಸ್ಥರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ಒಂದು ನಿಮಿಷ ಈ ಒಂದು ತಂಡದಲ್ಲಿ ಮಂಡ್ಯದ ಸರ್ವಮಂಗಳರವರು ಹಾಡುಗಳನ್ನು ಹಾಡಲಿದ್ದಾರೆ. ಅವರಿಗೂ ಸಹ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಹಾಡಿಗೆ ಪ್ರಮುಖವಾಗಿ ವಾದ್ಯವೃಂದ ಅನ್ನೋದು ಪ್ರಮುಖವಾಗಿರುತ್ತದೆ. ಇಲ್ಲಿ ಕೀಬೋರ್ಡ್ ಅನ್ನ ನುಡಿಸಲಿದ್ದಾರೆ ಗುರುಕುಮಾರ್ ಅವರು. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ಹಿರಿ ಸಭೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೇನೆ ತಬಲವನ್ನ ನುಡಿಸಲಿದ್ದಾರೆ ಕಾರ್ತಿಕ್ ರವರು. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಿದಮ್ ಪ್ಯಾಡ್ ಅನ್ನ ಜಗದೀಶ್ ಅವರು ನುಡಿಸ್ತಾ ಇದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ಹಿರಿ ಸಭೆಯ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ತಾಳವಾದ್ಯವನ್ನ ಲೋಕೇಶ್ ರವರು ಇಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಹಿರಿ ಸಭೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ಹಿರಿ ಸಭೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಾಗರಿಕ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ಶಿವಕುಮಾರ್ ಶಾಸ್ತ್ರಿ ತಂಡದವರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಚೆನ್ನಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿಯುವುದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಗೌರವ ಸಮರ್ಪಿಸಿ ಮಾಡಿದಂತ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರಿಗೂ ಮತ್ತು ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಮಾತನಾಡಿದಂತ ಚಂದ್ರರವರಿಗೂ ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ಸಮರ್ಪಿಸುವುದರ ಜೊತೆಗೆ ಇವತ್ತಿನ ಎಲ್ಲ ಗ್ರಾಮಸ್ಥರು ಗುರು ಹಿರಿಯರು ಎಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ದಾರೆ. ಹಿರಿಸಾವೆ ಗ್ರಾಮ ಬಹಳ ಪ್ರಸಿದ್ಧವಾದ ಚೌಡೇಶ್ವರಿಯ ತಾಣ, ದೇವಸ್ಥಾನಗಳ ನೆಲೆವೀಡಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪರಮಾತ್ಮನ ಪುಣ್ಯ ಕಾರ್ಯಕ್ರಮವನ್ನ 26ನೇ ವರ್ಷದ ಈ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಇವತ್ತು ಈ ಕಾರ್ಯಕ್ರಮವನ್ನ ಯಾವ ಒಂದು ಪುಟ್ಟ ಕಥೆಯ ಜೊತೆಯಲ್ಲಿ ಗೀತಗಾಯನ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಕೂಡ ಈ ಸನ್ನಿಧಾನದಲ್ಲಿ ಹಾಡಿ ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಕೂಡ ಆಗಮಿಸಿರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ, ಆ ಅಯ್ಯಪ್ಪ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಗಣಪತಿ ಅಯ್ಯಪ್ಪನನ್ನ ನಾವು ಸ್ಮರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಆ ಭಗವಂತ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಗುರುವಿಗೆ ಗುರು ನಿನ್ನ ಹೆಸರು, ಶುರುವಿಗೆ ಶುರು ನಿನ್ನ ಹೆಸರು, ಅಯ್ಯಪ್ಪ ಸೋದರ ಲಂಬೋಧರ ಲಕ್ಷ್ಮಿಕಾರ ನಮಸ್ತೆ ಗಣಪನೇ ವರಪಡ ಮಹಿಮನೇ. ಗಣಪಣ್ಣನೆಲ್ಲರೂ ಕೊಂಡಾಡಿದು ಶರಣಂ 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 ಶರಣಂ. ಗಣಪಣ್ಣನೆಲ್ಲರೂ ಕೀಳಾಡಿದು ಶರಣಂ 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 ಶರಣಂ. ಶಬರೀಶನ ಸಿಂಹಾಸನ ನೋಡೋಣೆ ಹೊರಟವೋ, ಹುಲಿವಾಹನ ಮಹನೀಯನ ದಾರಿ ನಡೆದವೋ, ಗಣಪಣ್ಣನೆಲ್ಲರೂ ಶರಣಂ 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 ಶರಣಂ. ಗಣಪಣ್ಣನೆಲ್ಲರೂ ಕೀಳಾಡಿದು ಶರಣಂ 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 ಶರಣಂ. ತಲೆಯ ಮೇಲೆ ಅವನ ಇರುವುದೇ, ಜಾರದಂತೆ ಬಂದು ಕೈ ಹಿಡಿ, ಹೃದಯದಲ್ಲಿ ಅವನ ಗುಣನುಡೆ,
ಸ್ಮರಿಸುವಾಗ ಮನಸ ಬಿಗಿಡೆ ಹುಲಿ ವಾಹನ ಮಹನೀಯನ ಬೇಡವೇ ಹೊರಟವೋ ಅಡುದಾ ನದಿ ಪಂಪಾ ನದಿ ದಾರಿಲಿ ನಡೆದವೋ ಆ ಬೇರು ದಿನಗಳ ಪೂರ್ಣ ಕಾಯೋ ಚಾಮರ ಕರ್ಣ ಗಣಪಣ್ಣನೆಲ್ಲರೂ ಕೊಂಡಾಡಿರು ಶರಣಂ 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 ಗಣಪಣ್ಣನೆಲ್ಲರೂ ಕೇಳಾಡಿರು ಶರಣಂ 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 ಪಾಲಿಸುವೆವು ಅವನ ನೇಮವ ದೂರವಿರಿಸು ಹಾರು ಕ್ರೋಧವ ಬೇಡುತ್ತಿಹವು ಅವನ ಪ್ರೇಮವ ನೀಗೂ ನಮ್ಮ ಹೇಳು ವ್ಯಸನವ ಸ್ವಾಮಿಯ ಗುರುಸ್ವಾಮಿಯ ದೇರೋಕೆ ಹೊರಟೆವೋ ಹಿರಿಮಲೆಯ ಆಲಾಡಿಯ ದಾರಿಲಿ ನಡೆದವೋ ಆ ಬೇರು ದಿನಗಳ ಸ್ಫೂರ್ತಿ ಕಾಯೋ ಸೊಂಡಿಲ ಮೂರ್ತಿ ಗಣಪಣ್ಣನೆಲ್ಲರೂ ಕೊಂಡಾಡುವುದು ಶರಣಂ 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 ಗಣಪಣ್ಣನೆಲ್ಲರೂ ಕೇಳಾಡುವುದು ಶರಣಂ 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 ಶಬರೀಶನ ಸಿಂಹಾಸನ ನೋಡೋಕೆ ಹೊರಟವೋ ಮಣಿಹಾರನ ಗಿರಿಸಾಲಿನ ದಾರಿಲಿ ನಡೆದವು ಆ ಬೇರು ದಿನಗಳ ಕಾಯೋ ಕಾಯೋ ಕಡುವಿನ ಲೋಲ ಗಣಪಣ್ಣನೆಲ್ಲರೂ ಕೊಂಡಾಡಿರು ಶರಣಂ 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 ಗಣಪಣ್ಣನೆಲ್ಲರೂ ಕೇಳಾಡಿರು ಶರಣಂ 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 ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಶಬರೀಶನ ಜಗದೊಡೆಯನಾಗಿರ್ತಕ್ಕಂಥ ಅಯ್ಯಪ್ಪನ ಒಂದು ಯಾತ್ರೆ ಮಹಾಪವಿತ್ರವಾದ ಯಾತ್ರೆ. ಹಿಂದೆ 48 ಮೈಲಿಗಳ ತನಕ ಎರುಮಲೆಯಿಂದ ಮಹಾನುಭಾವರು ಹೊರಡುತ್ತಿದ್ದಂತ ಒಂದು ತಲೆ ಮೇಲೆ ಹೊತ್ತು ಅನಂತವಾದ ಕಷ್ಟಗಳನ್ನು ಪಟ್ಟು ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಹಳ್ಳ ಕೊಳ್ಳಗಳನ್ನು ಹಿಡಿದು ದಾಟಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ರು. ಈಗ ಬಹಳ ಸುಲಭ ಮಾಡಿಬಿಟ್ಟವನ ಅಯ್ಯಪ್ಪನಿಗೆ ಯಾತ್ರೆಯನ್ನು. ಅವತ್ತು ನಡ್ಕೊಂಡು ಕೆಲವು ಗುರುಸ್ವಾಮಿಗಳು ಹೋಗಿದ್ದಾರೆ. 48 ಮೈಲಿ ನಡ್ಕೊಂಡು ಬರ್ತೀವೋ ಇಲ್ಲವೋ ಅನ್ನೋ ರೀತಿ ಆ ದಟ್ಟವಾದ ಕಾಡಿನಲ್ಲಿ ಹುಲಿಗಳೆಲ್ಲ ಪಕ್ಕದಲ್ಲಿ ಹೋದರೂ ಕೂಡ ಏನು ಮಾಡದೆ ಶುಭ ಯಾತ್ರೆಯನ್ನು ಮಾಡುತ್ತಿದ್ದ ಕಾಲ. ಇಂಥ ಶಬರಿಮಲೆ ಯಾತ್ರೆಯನ್ನ ಮಣಿಕಂಠ ಸ್ವಾಮಿಗಳ ಜೊತೆಯಲ್ಲಿ ಆ ಶಬರಿಗಿರಿಯನ್ನು ಹೇರಿ ಬಂದರೆ ಗ್ರಾಮಕ್ಕೆ ಪುಣ್ಯವನ್ನು ತರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಾದಿಯಾಗಿ ಪ್ರತಿಯೊಬ್ಬರು ಕೂಡ ಮನೆತನದವರು ನೆಂಟ್ರಿಸ್ಟ್ಗಳಾದಿಯಾಗಿ ಹಿರುಮುಡಿಯ ಚೀಲಕ್ಕೆ ತುಪ್ಪದ ಕಾಯಿಯನ್ನು ಹಾಕಿ ಹಕ್ಕಿಯನ್ನು ಹಾಕುವುದರ ಜೊತೆಗೆ ಪವಿತ್ರವಾದಂಥ ಒಂದು ಪುಣ್ಯ ಫಲ ಶಬರಿಗಿರಿಗೆ ಹೋಗಿ ಸೇರಿ ಕರ್ಮಗಳನ್ನೆಲ್ಲ ಕಳೆದು ಶುಭವನ್ನ ಹೊತ್ತು ತರಲಿ ಎಂಬುದಾಗಿ ಹಿರುಮುಡಿಯನ್ನು ಕಟ್ಟಿ ತಲೆ ಮೇಲೆ ಹೊತ್ತು ನೇಮದಿಂದ ಹೋಗ್ತಕ್ಕಂಥದ್ದು. ಅಂತ ಯಾತ್ರಾರ್ಥಿಗಳಿಗೆ ನಾವೆಲ್ಲರೂ ಕೂಡ ಶುಭವನ್ನ ಕೋರುವುದರ ಜೊತೆಗೆ ಎಲ್ಲರೂ ಜೋರ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಸ್ವಾಮಿ ಶರಣಮಯ್ಯಪ್ಪ ಓಂ ಸ್ವಾಮಿ ಶರಣಮಯ್ಯಪ್ಪ ಇಂದಿರಾ ರಮಣ ಗೋವಿಂದ ಗೋವಿಂದ ಚೌಡೇಶ್ವರಿ ಪಾಲಕಿ ಗೋವಿಂದ ಗೋವಿಂದ ರಾಮದೇವರ ಪಾಲಕಿ ಗೋವಿಂದ ಗೋವಿಂದ ಶಬರಿಮಲೆಯಪ್ಪನ ಪಾಲಕಿ ಗೋವಿಂದ ಗೋವಿಂದ ಗುರುವಾಯೂರಪ್ಪನ ಪಾಲಕಿ ಗೋವಿಂದ ಗೋವಿಂದ ತಿರುಮಲೆ ಒಡೆಯನ ಪಾಲಕಿ ಗೋವಿಂದ ಗೋವಿಂದ ಹರಿಹಸುತನ ಪಾಲಕಿ ಗೋವಿಂದ ಗೋವಿಂದ ಸ್ವಾಮಿ ಶರಣಮಯ್ಯಪ್ಪ ಹೋಗದವ್ರ ಪಾದಕ್ಕೆ ಗೋವಿಂದ ಗೋವಿಂದ. ಸ್ವಾಮಿಗಳಿಗೆ ಇನ್ನೂ ಪಲಾರ ಆಗಿಲ್ಲ, ಕೂಗಬೇಕು ಅಂತ ಗೊತ್ತಿದ್ರು ನಾಳೆ ಕೆಲಸದಲ್ಲಿ ಓಡಾಡ್ತಾ ಇದ್ದಾರೆ.
ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಯಾಕೆಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಇಷ್ಟು ಜನ ಸ್ವಾಮೀಜಿಗಳು ಪರಮಾತ್ಮನ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಂದ್ರೆ ಅದು ನೇಮ ಗ್ರಾಮಕ್ಕೆ ಒಂದು ಒಳಿತನ್ನು ಬಯಸ್ತಕ್ಕಂತಹದ್ದು. ದುಷ್ಟಶಕ್ತಿಗಳೆಲ್ಲ ಊರಿಂದ ಆಚೆ ಹೋಗಿ ದೈವಶಕ್ತಿ ನೆಲೆಯಾಗುತ್ತಂತೆ ನೋಡಿ. ಈ ಧೂಪದ ಹೊಗೆ, ಈ ಪವಿತ್ರವಾದ ಭಗವಂತನ ಒಂದು ಹಾರತಿ ಪೂಜೆಯಿಂದ ನಮ್ಮ ಗ್ರಾಮಕ್ಕೆ ಒಂದು ಶಕ್ತಿ ಬರುತ್ತಂತೆ ನೋಡಿ. ಅಂತ ಶಕ್ತಿಯುತವಾದ ಪುಣ್ಯ ಕಾರ್ಯಕ್ರಮ ಇವತ್ತಿಲ್ಲಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ತಾಯಂದರು, ಗುರು ಹಿರಿಯರೆಲ್ಲರೂ ಕೂಡ ಈ ಪವಿತ್ರವಾದ ಜಾಗಕ್ಕೆ ಬಂದು ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಯಾಕೆಂದ್ರೆ ನಾನು ನನ್ನದು ನನ್ನಿಂದಲೇ ಎಂಬತಕ್ಕಂಥದ್ದು ಯಾವುದು ನಮ್ಮದಲ್ಲ. ಯಾಕೆಂದ್ರೆ ಇಲ್ಲಿ ಬರುವಾಗ ಏನು ತಕೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗ ಏನು ತಕೊಂಡು ಹೋಗಲ್ಲ. ನಮ್ಮ ಜೊತೆಯಲ್ಲಿ ಬರೋದು ಒಂದೇ ಈ ಭಗವಂತನ ಪುಣ್ಯ. ಆ ಪುಣ್ಯವನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಂದ್ಸಾರಿ ಜೋರಾಗಿ ಹೋಗಿ ಇಂದಿರಾ ರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯವರನ ಗೋವಿಂದ ಗೋವಿಂದ, ಬಸವೇಶ್ವರನ ಪಾಲಕ್ಕೆ ಗೋವಿಂದ ಗೋವಿಂದ. ಇದ್ಯಾವ ದೇವಸ್ಥಾನ? ಮಹಾಗಣಪತಿ ಪಾಲಕ್ಕೆ ಗೋವಿಂದ ಗೋವಿಂದ, ಚೌಡೇಶ್ವರಿ ಪಾಲಕ್ಕೆ, ಹಿರಿಸಾವೆ ಚೌಡೇಶ್ವರಿ ಪಾಲಕ್ಕೆ, ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಪಾಪ ವಿನಾಶ ಶ್ರೀಶ ಇಂದಿರಾ ರಮಣ ಗೋವಿಂದ 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 ಗೋವಿಂದ. ಕೂಗು ಕೇಳಿಸ್ತಾನೆ ಇಲ್ವಲ್ಲ ನನಗೆ? ಅಯ್ಯಪ್ಪನಿಗೆಲ್ಲಿ ಕೇಳಿಸುತ್ತೇನು? ಶಬರಿಮಲೆ ಅಯ್ಯಪ್ಪನ ಪಾಲಕ್ಕೆ ಗೋವಿಂದ ಗೋವಿಂದ, ಚೌಡೇಶ್ವರಿ ಪಾಲಕ್ಕೆ ಗೋವಿಂದ ಗೋವಿಂದ, ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಸ್ವಲ್ಪ ಪರವಾಗಿಲ್ಲ, ಅಯ್ಯಪ್ಪ ಸ್ವಲ್ಪ ಎಚ್ಚರ ಆಗ್ತಾವನೆ ಈಗ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ರೀರಾಮನಿವಾಸ ಗೋವಿಂದ ಗೋವಿಂದ, ಅಂಜನ ನಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ದೇವೆ ತಾಯಿಯು ದೇವೆ, ನಂಬಿದ ಭಕ್ತರ ಬಂಧು ನೀನೇ. ತಂದೆಯು ದೇವೆ ತಾಯಿಯು ದೇವೆ, ನಂಬಿದ ಭಕ್ತರ ಬಂಧು ನೀನೇ. ಸುಂದರ ನಯನ ಚಂದಿರವದನ ಹಲವೋ ವೆಂಕಟರಮಣ. ಸುಂದರ ನಯನ ಚಂದಿರವದನ ಹಲವೋ ವೆಂಕಟರಮಣ. ತೋರೋ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ರೀರಾಮನಿವಾಸ ಗೋವಿಂದ ಗೋವಿಂದ, ಅಂಜನ ನಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ದಾಸನ ಮೇಲೆ ಏರಿ ಕೋಪ ಕರಗದೆಯನ್ನು ನಾ
ಬೆಳಗದೆ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇವೋ ಪೂಜಿಸದ ಕೈಗಳೇವೋ ಶೋಕದ ಬಾಳಿನೇಗೋ ವ್ಯರ್ಥದ ಜನ್ಮವಿದೇಕೋ ಸ್ವಾಮಿ ಗೋವಿಂದ 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 ಸೇರುವೆನ ನಿನ್ನ ಪಾದಾರವಿಂದ ಕರೆದು ಕರುನಾಡು ಹೇ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾ ನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭಾ ಗೋವಿಂದ ಗೋವಿಂದ ಮುತ್ತಿರಾರಮಣ ಗೋವಿಂದ. ಗೋವಿಂದ ಇವತ್ತು ನಮ್ಮ ಶಬರಿಮಲೆ ಯಾತ್ರಾರ್ಥಿಗಳು ನಮ್ಮ ಕಾರ್ಯಕ್ರಮವನ್ನ ಈ ಮೊಬೈಲಲ್ಲಿ ನೋಡಿ ನಮ್ಮನ್ನ ಅವರ ಪರಿಚಯ ನಮಗಿಲ್ಲ, ನಮ್ಮ ಪರಿಚಯ ಅವರಿಗಿಲ್ಲ. ನೀವು ಬಂದು ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಶಬರಿಮಲೆ ಯಾತ್ರೆಗೆ ತಾವು ಈ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ತಿಂಗಳ ಹಿಂದೇನೆ ನಮ್ಮ ಕಾರ್ಯಕ್ರಮವನ್ನು ಗೊತ್ತು ಮಾಡಿ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಬಂದಾಗ ಗೊತ್ತಾಯಿತು ಇದು ಒಳ್ಳೆ ಪುಣ್ಯಕ್ಷೇತ್ರ, ಚೌಡೇಶ್ವರಿಯ ತಾಣ. ಇಂಥ ಪವಿತ್ರವಾದ ಪುಣ್ಯ ದಿನ ನಾವೆಲ್ಲರೂ ಭಕ್ತಿಯಿಂದ ಪರಮಾತ್ಮನ ಪುಣ್ಯನಾಮ ಸ್ಮರಣೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನೋಡಿ ಎಂಥ ಒಂದು ಸುದಿನ. ಧರ್ಮಸ್ಥಳ, ಹೊರನಾಡು, ಮಲೈಮಾದೇಶ್ವರನ ಬೆಟ್ಟ, ಗೋಕರ್ಣ ಕ್ಷೇತ್ರಗಳಲ್ಲಿ ಲಕ್ಷದೀಪ ನಡೆಯುವಂತಹ ಪವಿತ್ರವಾದಂಥ ಪುಣ್ಯ ದಿನ. ಶಬರಿಮಲೆಯಲ್ಲಿ 100 ಮೈಲಿಗಳ ದೂರ ಸಾಲುಗಟ್ಟಿ ನಿಂತ ವಾಹನಗಳು, ಶಬರಿಮಲೆ ಯಾತ್ರಾರ್ಥಿಗಳು ಲಕ್ಷೋಪಲಕ್ಷ ಜನ. ಅದೇನೋ ಕಾಯಿಲೆ ಅಂದ್ರೂ ಕೂಡ ಅದು ಲೆಕ್ಕಿಸದೆ ಯಾವುದೂ ಇಲ್ಲ, ಅಲ್ಲಿಗೆ ಹೋಗಿದ್ದಾರೆ, ಎಲ್ಲವೂ ಶುಭವಾಗಿ ವಾಪಸ್ ಬರ್ತಾ ಇರಿ, ಯಾರಿಗೆ ಯಾವ ತೊಂದರೆ ಇಲ್ಲ. ಆ ಭಗವಂತನೇ ಶಕ್ತಿ. ಇಂಥ ಶಕ್ತಿ ಪ್ರದಾಯಕವಾದಂಥ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಗ್ರಾಮ ದೇವತೆಗಳಿದೆಯಲ್ಲ, ಆ ಗ್ರಾಮ ದೇವತೆಗಳೇ ನಮಗೆ ಶಕ್ತಿಯನ್ನು ಕೊಟ್ಟುಕೊಡೋದು. ಮಹಾಗಣಪತಿ ಆಗ್ಬೋದು, ಚೌಡೇಶ್ವರಿ ಆಗ್ಬೋದು, ನಮ್ಮ ಊರಿಂದ ನಾವು ಬಿಟ್ಟು ಭಕ್ತಿಯಿಂದ ಕರ್ಪೂರ ಹಚ್ಚಿ ಕೈ ಮುಗಿದು ಯಾತ್ರೆ ಕೈಗೊಳ್ತೇವೆ. ಅವರು ಹೋಗಿ ಪುನಃ ಕರ್ಕೊಂಡು ಊರಿಗೆ ಬಂದು ಬಿಡೋ ತನಕ ಅವರೇ ನಮ್ಮ ಜೊತೆಲಿ ಇರ್ತಾರಂತೆ ನೋಡಿ. ಇವತ್ತು ಒಂದು ಬಸ್ಸು ಹೆರಿಮಲೆ ಹತ್ರ ಬಿದ್ದೋಗಿದೆ. ಒಂದು 30 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಪ್ರಾಣಾಪಾಯ ಯಾರಿಗೂ ಇಲ್ಲ ನೋಡಿ. ಅಂದ್ರೇನು? ಅಂಥ ಒಂದು ತಿರುವಿಗಳಲ್ಲಿ, ಅಂಥ ಒಂದು ಆಳವಾದಂಥ ಜಾಗದಲ್ಲಿ ಹಿಡಿದು ಹತ್ತುವಂತಹ ಸಂದರ್ಭದಲ್ಲಿ ಆಯ ತಪ್ಪೋದು ನಿಜ. ಆದರೂ ಕೂಡ ಯಾವುದೇ ನೋವಿಲ್ಲದೆ ಆ ಯಾತ್ರೆಯನ್ನು ಕೈಗೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಶಕ್ತಿ ಆ ಭಗವಂತಂದು. ಅದಕ್ಕೆ ಆ ಅನ್ನಪೂರ್ಣೇಶ್ವರಿ ನಮ್ಮೆಲ್ಲರಿಗೂ ಸದಾ ಪೂರ್ಣೆಯಾಗಿ ನಮಗೆಲ್ಲ ಶಕ್ತಿಯನ್ನು ಕೊಡ್ತಕ್ಕಂಥ ಅವಳು ಚೌಡೇಶ್ವರಿ, ಆ ಅನ್ನಪೂರ್ಣೆ, ಆ ತಾಯಿಯ ಒಂದು ಸ್ತೋತ್ರವನ್ನು ಮಾಡ್ತಾ ನಾವು ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ.
ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶಬರಿಮಲೆ ಅಯ್ಯಪ್ಪ ಅಂದ್ರೆ ಯಾರು, ಶಬರಿ ಎಂಬತಕ್ಕಂಥ ಹೆಸರು ಶಬರಿಗಿರಿಗೆ ಯಾಕೆ ಬಂತು, ನಾವೆಲ್ಲರೂ ಕೂಡ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ಹೋಗ್ತೀವಲ್ಲ ಯಾಕೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಣಿಕಂಠ ಸ್ವಾಮಿಗಳನ್ನು ನಾವು ಬಹಳ ಭಕ್ತಿಯಿಂದ ಪೂಜೆ ಮಾಡಿ ಕರ್ಕೊಂಡು ಹೋಗ್ತೀವಲ್ಲ ಯಾಕೆ, ಇದಕ್ಕೆಲ್ಲ ಅರ್ಥ ಇದೆ ನೋಡಿ. ಈ ಶಬರಿಗಿರಿ ಧರ್ಮಶಾಸ್ತ್ರನಾಗಿರ್ತಕ್ಕಂಥ ಅಯ್ಯಪ್ಪ ಮಣಿಕಂಠನಾಗಿ ತಾನು ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಮಹಿಷಿಯ ಅಟ್ಟಹಾಸ. ಮಹಿಷಾಸುರ ನೀವೆಲ್ಲ ಕೇಳಿದಿರಲ್ಲ, ಮೈಸೂರಿನ ಮಹಿಷಾಸುರ ಎಂಬುದಾಗಿ ಮಹಿಷಪುರ ಎಂಬುದಾಗಿ ಹೆಸರಾದಂಥ ಮೈಸೂರಿನ ಸಾಮ್ರಾಜ್ಯವನ್ನು ಅಂದ್ರೇನು, ಮೈಸೂರಿನ ಒಂದು ವೈಭೋಗವಾಗಿರ್ತಕ್ಕಂಥ ಸ್ಥಳದಲ್ಲಿ ಚಾಮುಂಡೇಶ್ವರಿಯಾಗಿ ನೆಲೆಯಾಗಿರ್ತಕ್ಕಂಥ ತಾಯಿ ಮಹಿಷನನ್ನ ಕೊಂದು ಒಂದು ಹೆಣ್ಣಿನಿಂದ ಸಾವು ಬರಲಿ ಅಂತ ಅವನು ಕೇಳಿಕೊಂಡ್ರು. ವರಕ್ಕೆ ತಕ್ಕಾಗೆ ಯಾವ ಮಹಾನುಭಾವಳಾಗಿರ್ತಕ್ಕಂಥ ರಾಜರಾಜೇಶ್ವರಿ ಭೂಲೋಕದಲ್ಲಿ ಅವತಾರವನ್ನು ತಾಳಿ ಚಾಮುಂಡೇಶ್ವರಿಯಾಗಿ ಯಾವ ಚಂಡಮುಂಡಾಸುರರನ್ನು ಕೊಂದು ಚಾಮುಂಡಿಯಾಗಿ, ಶುಂಭರಿ ಶುಂಭಾಸುರರನ್ನ ಕೊಂದು ಶಾಂಭವಿಯಾಗಿ, ಮಹಿಷಾಸುರನನ್ನು ಕೊಂದು ಮಹಿಷಾಸುರ ಮರ್ಧಿನಿ ಎಂಬುದಾಗಿ ಸರಾದಂಥ ತಾಯಿ ಬೆಟ್ಟದಲ್ಲಿ ನೆಲೆಯಾಗ್ತಾಳೆ. ಆ ಮಹಿಷನ ತಂಗಿಯಾದಂಥ ಮಹಿಷಿ ಎಂಬತಕ್ಕಂಥ ರಾಕ್ಷಸಿ ಅಟ್ಟಹಾಸದಿಂದ ಭೂಲೋಕದಲ್ಲಿ ಮೆರಿತಾ ಇರಬೇಕಾದ್ರೆ ದೇವತೆಗಳಿಗೆ ಒಂದು ತಪ್ಪು ಅಂದ್ರೆ ಮತ್ತೊಂದು ಕಷ್ಟ ಶುರುವಾಗುತ್ತೆ. ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಬರ್ತಾರೆ ಇಲ್ಲಿಗೆ ದೇವಲೋಕಕ್ಕೆ. ದೇವೇಂದ್ರ ಏನ್ ಮಾಡಿದಾನೆ, ಆ ವೈಭೋಗವಾಗಿರ್ತಕ್ಕಂಥ ದೇವಲೋಕದಲ್ಲಿ ರಂಭಾ ಊರ್ವಶಿ ಅಪ್ಸರ ತಿಲೋತ್ತಮಯರಿಂದ ಗಾನಾಲಾಪನೆ ಮಾಡಿಕೊಂಡು ಆನಂದ ಪಡ್ತಾ ಇದ್ದಾನೆ. ನಾರದರು ನಾರಾಯಣ ನಾರಾಯಣ, ಅಯ್ಯ ದೇವೇಂದ್ರ ಯಾವಾಗ್ಲೂ ಸರಸವಿರಸಗಳಲ್ಲೇ ತುಂಬಿದೆಯಲ್ಲಪ್ಪ ನೀನು, ನಿನ್ಗೆ ಇನ್ನೊಂದು ಗಂಡಾಂತರ ಕಾದಿದೆ. ರೇ ಪೂಜ್ಯರೇ, ಒಂದು ಕೆಲಸ ನೋಡಿ ಹೋಗ್ರಿ, ನಿಮಗೆ ಸಮಯ ಸಂದರ್ಭ ಏನು ಇಲ್ವಾ? ನಾನು ಎಷ್ಟು ಸಂತೋಷದಲ್ಲಿ ರಂಭಾ ಊರ್ವಶಿಯರ ತೋಳ್ ಬಲದಲ್ಲಿ ನಾನು ಆನಂದ ಪಡ್ತಿರುವಾಗ ಇಲ್ಲೂ ನಿಮ್ಮ ಕಾಟ ತಪ್ಪಲಿಲ್ವಲ್ರಿ? ಓಹೋ, ಹಾಗಾದ್ರೆ ನಾನು ಹೇಳ್ತಿರೋ ಮಾತು ನಿನಗಿಷ್ಟವಿಲ್ಲವೋ? ರೇ ನಾರದರೆ, ಮಹಿಷಾಸುರನನ್ನು ಕೊಂದಾಯಿತು, ಮಹಿಷಾಸುರನ ಅಟ್ಟಹಾಸವೇ ಮುಗಿದೋಯ್ತು ಅಂದ ಮೇಲೆ ನಮಗೆ ಯಾರಿಂದ ತಾನೇ ತೊಂದರೆ ಇದೆ? ಇನ್ನು ಇದೆ, ಗಂಡಾಂತರ ಇದೆ. ಆ ಮಹಿಷನ ತಂಗಿ ಮಹಿಷಿ ಇನ್ನೊಬ್ಬಳಿದಾಳೆ. ಒಂದು ಹೆಣ್ಣಿಗೆ ಈ ದೇವೇಂದ್ರ ಹೆದರುವನೇ? ಸಾಧ್ಯವಿಲ್ಲ. ಹೋಗಿ ಪೂಜ್ಯರೇ ಆ ಕಡೆಗೆ. ಹಾಗನ್ನು ಬೇಡ ದೇವೇಂದ್ರ, ಅಂತ ವೀರಾದಿ ವೀರನಾದ ಮಹಿಷಾಸುರನನ್ನು ಕೊಂದವಳು ಒಬ್ಬಳು ಹೆಣ್ಣು. ಹೆಣ್ಣನ್ನು ಕೇವಲವಾಗಿ ಮಾತನಾಡಬೇಡ. ರೇ ನಾರದರೆ, ಯಾರೇನೇ ಬಂದರೂ ನಾನು ಎದುರುಕೊಳ್ಳುವನಲ್ಲ. ನನ್ನ ಕೈಯಲ್ಲಿ ವಜ್ರಾಯುಧ ಇದೆ. ಅಲ್ಲ, ಹಿಂದೆ ಆ ವಜ್ರಾಯುಧ ಏನು ಕೆಲಸನೇ ಮಾಡಲಿಲ್ಲ? ಆ ತಾಯಿ ಚಾಮುಂಡೇಶ್ವರಿ ಅವತಾರ ತಾಳಬೇಕಾಗಿತ್ತು, ಮರ್ತು ಬಿಟ್ಟಿಯಾ? ಗುಹೆ ಒಳಗೆ ಉತ್ಕೊಂಡು ಕೂತಿದ್ದೆ, ಯಾರಿಗೂ ಗೊತ್ತಿಲ್ಲದ ಹಾಗೆ ರಾಕ್ಷಸ ಎದುರುಕೊಂಡು ಎಷ್ಟೋ ದೂರ ಪಲಾಯನ ಮಾಡಿದ್ದೆ. ಇದೆಲ್ಲ ನಾನು ನೋಡಿದ್ದೀನಿ. ಈಗ ನೀನು ಬುದ್ಧಿವಂತನಾದ್ರೆ, ಎಚ್ಚರವಾದ್ರೆ ಸರಿ. ನಾರದರೆ, ಅಷ್ಟ ದಿಕ್ಪಾಲಕರ ಮಧ್ಯದಲ್ಲಿ ವೈಭೋಗವಾಗಿ ಸಾಮ್ರಾಜ್ಯವನ್ನು ಆಳುತ್ತಿರುವ ಸುರಪತಿಯಾದ ನನಗೆ ಯಾರಿಂದಲೂ ಏನು ಕೇಡು ತಪ್ಪಿಲ್ಲ. ಎಲ್ಲಿಂದ ನಿನ್ನ ಬಾಯಲ್ಲಿ ಬಂತು ನೋಡು, ಕೇಡು ತಪ್ಪಿಲ್ಲ ಅಂದ್ರೆ ನಿನಗೆ ಅದು ತಪ್ಪೋದಿಲ್ಲ. ನಾನು ಬರೋ ಈ ವಿಚಾರ ಹೇಳಿದ್ದೀನಿ, ಮುಂದಿನ ಕೆಲಸ ನಿನ್ನದು. ನಾರದರೆ, ಆ ಮಹಿಷಿ ತನ್ನ ಅಣ್ಣನಂತೆ ಶೂರಳೆ ಧೀರಳೆ. ಅಷ್ಟು ಮಾತ್ರವಲ್ಲ, ಪೂರ್ವಜರ ವಿಚಾರವನ್ನೆಲ್ಲ ತಿಳಿದು ಕೆರಳಿ ನಿಂತಿದ್ದಾಳೆ. ಓಹೋ, ಹಾಗಾದ್ರೆ ಮುಂದೆ ಈಗ ಬಾ ದಾರಿಗೆ. ಈಗ ಸ್ವಲ್ಪ ನಿನಗೆ ಅರ್ಥವಾಯ್ತು ಅಂತ ಕಾಣಿಸುತ್ತೆ ದೇವೇಂದ್ರ. ಮೊದಲು ಈ ರಂಭಾ ಊರ್ವಶಿಯರನ್ನೆಲ್ಲ ಕಳಿಸು. ಯಾವಾಗ್ಲೂ ನಿನಗೆ ಇದೇ ಕಥೆ ಆಗೋಯ್ತಲ್ಲ ಅಂದಾಗ ನಾರದರೆ ಈಗೇನು ಮಾಡಬೇಕು ಅಂದಾಗ ನಾರದರು ಹೇಳ್ತಾರೆ, ಅವಳು ತಪಸ್ಸು ಮಾಡಿ ಸಾವನ್ನ ಗೆಲ್ಲೋದಕ್ಕಿಂತ ಮುಂಚೆ ಅವಳನ್ನು ಸಂಹಾರ ಮಾಡುವುದಕ್ಕೆ ಏನಾದ್ರೂ ಉಪಾಯವನ್ನು ಹುಡುಕಬೇಕು. ಇಷ್ಟೇ ತಾನೇ, ನಾವೆಲ್ಲ ಉಪಾಯವನ್ನು ಹುಡುಕೋಣ ಅಂತ ನಾರದರು ಯಾವ ವೈಕುಂಠದ ಕಡೆ ಬರ್ತಾ ಇದ್ದಾರೆ. ನಿಗಮ ಗೋಚರನೆ ಕ್ಷೀರಸಾಗರ ಶಯನ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣ
ಹೋಯ್ತಲ್ಲಪ್ಪ. ಸೈಜ್ಗಲ್ಲಿ ಎತ್ಕೊಂಬತ್ತಾವ್ರೆ. ಅಡುಗೆಗೆ ವ್ಯವಸ್ಥೆ ಮಾಡ್ತಿರು ನೋಡ್ಬಿಟ್ಟು ನನಗೆ ಎತ್ಕೊಂಬತ್ತಾ ಇದ್ದಾರೆ ನನ್ನಂಗೆ ಆಗ್ಬಿಡ್ತು. ಇರ್ಲಿ, ನಾರಾಯಣ ನಾರಾಯಣ. ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ದರ್ಶನವನ್ನ. ಹರಿನಾರಾಯಣ ಪನ್ನಗ ಶಯನ ನಾರಾಯಣ. ಕಂಗಡಿನಲ್ಲೇ ಹಾಡಿ ಪಾಡಿ ಕುಡಿದೆ ನಾನು ಜಗದಲ್ಲಿಯಲ್ಲೇ ನಿನ್ನ ದಿವ್ಯಾರೂಪ ಕಂಗಡಿನಲ್ಲೇ. ಮೋಹನ ರೂಪನೆ ಶಾಬಲ ಸುಂದರನೆ, ಮೋಹನ ರೂಪನೆ ಶಾಬಲ ಸುಂದರನೆ. ಬ್ರಹ್ಮಾಂಡವನು ಸೃಷ್ಟಿಯೊಳಗಿಟ್ಟವನೆ, ಬ್ರಹ್ಮಾಂಡವನು ಮುಖ್ಯೊಳಗಿಟ್ಟವನೆ. ಹರಿನಾರಾಯಣ ಪನ್ನಗ ಶಯನ ನಾರಾಯಣ. ನಾರಾಯಣ ದೇವ ಗಣವಂತು ಮಹಿಮ ಕರುಣಾ ಸಾಗರ ಶ್ರೀಹರೇ. ಶಿರವಾಗುವ ಶರಣೆಂಬ ನಿನ್ನ ಚರಣಿ ನಮಿಸುವೆ. ದೇವ ಗಣವಂತು ಮಹಿಮ ಕರುಣಾ ಸಾಗರ ಶ್ರೀಹರೇ. ಶಿರವಾಗುವ ಶರಣು ಎನ್ನುತ್ತ ನಿನ್ನ ಚರಣಿ ನಮಿಸುವೆ. ಎದಗೆ ಕೃಪೆಯ ತೋರೋ ಭಕ್ತಿ ಭಗವನಿಂದ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನಿನ್ನ ದರ್ಶನವನ್ನ. ಹರಿನಾರಾಯಣ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ನಾರಾಯಣ. ಪ್ರಭೋ ಈ ನಾರದರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಕೈಲಾಸ ವೈಕುಂಠಾದಿಗಳಿಗೆಲ್ಲ ಹೋಗಿ ಮಹಿಷಿಯ ಅಟ್ಟಹಾಸವನ್ನ ಎಲ್ಲರಿಗೂ ತಿಳಿಸಿ, ಮಹಿಷಿ ಮುಂದೆ ದೇವತೆಗಳಿಗೆ ಗಂಡಾಂತರವಾಗ್ತಾಳೆ ಅಂತ ಮುನ್ನುಡಿಯನ್ನು ಬರೆಯುವಂತ ನಾರದರು. ಎಲ್ಲವಲ್ಲವರವರು ಯಾರು ನಾರದರು. ಇವತ್ತಿನ ಕಾಲದಲ್ಲೂ ಅವರೇ ಒಂದೊಂದು ಊರ್ಲಿ 10 ಜನ 20 ಜನ ಇದ್ದೇ ಇರ್ತಾರೆ. ಈ ಕಲಿಗಾಲ ಬಂದ್ಬಿಟ್ಟದಲ್ಲ, ಈಗ ಊರಿಗೊಬ್ಬೊಬ್ರು ಮನೆಗೊಬ್ಬೊಬ್ರು ಆಯ್ತಾರಂತೆ. ಹೋಯ್ತಾ ಸದ್ಯ ಇತ್ತಾಗ ಸ್ವಲ್ಪ ಕಮ್ಮಿ ಏನಾಗದ ಹಾಸನ ಡಿಸ್ಟಿಕಲ್ಲಿ. ಇಲ್ಲಿಲ್ಲ, ಸ್ವಾಮಿಗಳಲ್ಲಂತೂ ಇಲ್ವೇ ಇಲ್ಲ.
ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು ಅಂತ ಕರೀತಾರೆ ನಮ್ಮ ಕಡೆ. ಮನಮೂರ್ಖರು ಎಷ್ಟೂರ್ಲಿಲ್ಲ, ಇದು ಸ್ವಲ್ಪ ಕಮ್ಮಿ. ಅಣ್ಣ ತಮ್ಮದಿರು ಒಗ್ಗಟ್ಟಾಗ ಬಾಳ್ಕೊಂಡು ಹೋಯ್ತೀರಿ, ಹೆಂಗಾರ ಮಾಡಿ ಅವ್ರಿಗೆ ಪುಡಿ ಬಿಟ್ಬಿಡೋದು. ಒಂದು ಮದುವೆ ಆಗ್ತಿದ್ರೆ ಇಲ್ಲ ಸಲ್ಲದರಲ್ಲಿ ಹೇಳಿ ಆ ಮದುವೆಗೆ ಪುಡಿ ಬಿಟ್ಬಿಡೋದು. ಒಂದು ಒಳ್ಳೆ ಕೆಲಸ ನಡೀತಿದ್ರೆ ಆ ಕೆಲಸನ ಮುರಿದಾಕಕ್ ನೋಡೋದು. ಎಷ್ಟೂರ್ಲಿಲ್ಲ, ಇಲ್ಲಿಲ್ಲ. ನೀವು ಮಧ್ಯೆ ಎದ್ದು ಹೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ಇದಕ್ಕೆ ನಾರದರು ಇಲ್ಲವನ್ನು ತಿಳ್ಕೊಂಡು ಮಹಿಷಿ ಅಟ್ಟಹಾಸ ಯಾವ ರೀತಿ ಆಗಿದೆ ಅಂದ್ರೆ ಶುಕ್ರಾಚಾರ್ಯರಿಂದ ಎಲ್ಲವನ್ನು ತಿಳ್ಕೊತಾ ಇದ್ದಾಳೆ. ಮುದ್ಗರ, ಬೃಸುಂಡಿ, ಆ ಅಟ್ಟಹಾಸದ ಮೆರಿತಾ ಇರುವ ದೇವತೆಗಳನ್ನು ಸದೆಬಡಿಬೇಕು. ನಮ್ಮ ತಂದೆ ಚಿಕ್ಕಪ್ಪನವರನ್ನ ಕೊಂದ, ನನ್ನ ಅಣ್ಣನನ್ನು ಕೊಂದ ಆ ಪಾಪಿ ದೇವತೆಗಳನ್ನು ಸದೆಬಡಿಬೇಕು. ಆಗ ಆ ಶುಕ್ರಾಚಾರ್ಯ ಹೇಳ್ತಾರೆ, ಮಹಿಷಿ ಹೀಗೆ ವೀರಾವೇಶದಿಂದ ಹೋರಾಡಿ ರಂಭಾಸುರ, ಕರಂಬಾಸುರನಿನ ಅಣ್ಣನಾದ ಮಹಿಷಾಸುರ ಎಲ್ಲರೂ ಅವರ ಕುತಂತ್ರಕ್ಕೆ ಬಲಿಯಾದರು. ದೇವೇಂದ್ರ ದೇವತೆಗಳು ಸಾಮಾನ್ಯವಲ್ಲ. ಕುತಂತ್ರದಿಂದ ರಂಭಾಸುರನನ್ನ ಮೊಸಳೆಯ ರೂಪದಲ್ಲಿ ಬಂದು ಕೊಂದ, ಕುತಂತ್ರದಿಂದ ಕರಂಬಾಸುರನನ್ನ ಇಂದ್ರ ಬಂದು ಕೊಂದ. ಈಗ ಮಹಿಷಿಯನ್ನ ನಿನ್ನಂತ ಒಂದು ಹೆಣ್ಣು ಆ ವೀರನನ್ನ ಕೊಂದಳು. ಅದಕ್ಕೆ ನೀನು ಎಚ್ಚರಿಕೆಯಿಂದ ತಪಸ್ಸನ್ನ ಮಾಡಿ, ನೀನು ತಪಸ್ಸನ್ನ ಮಾಡಿ ಸಾವನ್ನ ಗೆಲ್ಲಬೇಕು. ತಪಸ್ಸನ್ನ ಮಾಡಿ ಸಾವನ್ನ ಗೆಲ್ಲಬೇಕೆ? ಹಾಗೆ ಆಗಲಿ, ತಪಸ್ಸಿಗೆ ಹೊರಡ್ತೇನೆ ಅಂತ ಮಹಿಷಿ ಈ ರಾಕ್ಷಸರುಗಳಿಗೆಲ್ಲ ಗುರುಗಳಾಗಿರ್ತಕ್ಕಂಥ ಯಾರು? ಶುಕ್ರಾಚಾರ್ಯರು. ಎಚ್ಚರ, ತಪಸ್ಸು ಮಾಡುವಾಗಲೂ ಎಚ್ಚರ. ದೇವತೆಗಳ ಕುತಂತ್ರ ಇದ್ದೇ ಇರುತ್ತೆ ಅಂದಾಗ, ಇಲ್ಲ ಗುರುದೇವ, ಬೃಸುಂಡಿ, ಮುದ್ಗರ, ನೀವೀರ್ವರು ನನಗೆ ಸಹಾಯಕರಾಗಿ ಆ ಸತ್ಯಲೋಕಾಧಿಪತಿಯಾದ ಬ್ರಹ್ಮನನ್ನು ಕರೆದು ಬ್ರಹ್ಮನಿಂದ ಮರಣವನ್ನೇ ಮೆಟ್ಟಿ ನಿಲ್ಲುವಂತ ವರವನ್ನ ಪಡೆದು ದೇವತೆಗಳ ಅಟ್ಟಹಾಸವನ್ನು ಸೊಟ್ಟ ಬೂದಿ ಮಾಡುತ್ತೇನೆ ಅಂತ ಯಾರು? ಮಹಿಷಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ. ಅವಳ ತಪಸ್ಸು ಹಣ್ಣಾಗ್ತಾ ಇದೆ. ದೇವಾನು ದೇವತೆಗಳೆಲ್ಲ ಕಂಗಾಲಾಗಿದ್ದಾರೆ. ನಾರದರು, ನಾರಾಯಣ, ದೇವೇಂದ್ರ, ಯಾರು ತಾನೇ ನನ್ನನ್ನು ಏನು ಮಾಡಬಲ್ಲರು ಅಂತಿದ್ಯಲ್ಲ, ಈಗಲೇ ಸ್ವಲ್ಪ ನಡುಗ್ತಾ ಇದೆಯಾ? ಅವಳು ತಪಸ್ಸು ಮುಗಿಯೋ ತನಕ ನಿನಗೆ ಯಾವ ಭಯವೂ ಇಲ್ಲ. ತಪಸ್ಸು ಮುಗಿದ ಮೇಲೆ ಸ್ವಲ್ಪ ಕಷ್ಟವೇ. ಗುರುಗಳೇ, ಈಗ ನಮ್ಮ ಗತಿ ಅದೋ ಗತಿ. ನಾನಿನ್ನು ಬರಲೆ ಗುರುಗಳೇ, ನೀವು ಹೊರಟೋದ್ರೆ ನಾವೇನು ಮಾಡೋದು? ಏನು ಮಾಡಂಗಿಲ್ಲ. ಹೇಗಾದ್ರೂ ಮಾಡಿ ಅವಳ ತಪಸ್ಸನ್ನು ಭಂಗ ಮಾಡಿದರೆ ಮಾತ್ರ ನಿಮ್ಮ ಶಕ್ತಿ ಸಾಮರ್ಥ್ಯ ಉಳಿಯುತ್ತೆ. ಅವಳು ಕುಳಿತು ತಪಸ್ಸು ಮಾಡುತ್ತಿರುವ ಜಾಗಕ್ಕೆ ಹೋಗಿ ನೀವು ಆ ತಪಸ್ಸನ್ನು ಭಂಗ ಮಾಡಬೇಕು ಅಂದಾಗ, ಯಾವ ಬ್ರಹ್ಮದೇವನ ಮಾತಿನಂತೆ ಏನಾದ್ರೂ ವರವನ್ನ ಗೆದ್ದುಬಿಟ್ರೆ ಮುಗ್ದೇ ಹೋಯ್ತು ಕತೆ ಅಂತ ಇಲ್ಲಿ ಅಷ್ಟದಿಕ್ಪಾಲಕರೆಲ್ಲ ಬಂದು ಅವಳ ತಪಸ್ಸನ್ನ ಭಂಗ ಮಾಡ್ತಾ ಇದ್ದಾರೆ. ಇದು ಒಂದು ಕಥೆಯಾದ್ರೂ ಕೂಡ ಅಯ್ಯಪ್ಪನ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಈ ಒಂದು ಮೂಲ ಕಥೆಯನ್ನು ನಾನು ಹೇಳ್ತಾ ಇರೋದು. ಆ ಅಯ್ಯಪ್ಪನ ಯಾತ್ರೆಗೆ ಹೋಗ್ತೀವಲ್ಲ, ನಾವು ಹೋಗುವ ಸಂದರ್ಭದಲ್ಲಿ ಕಾಣುವಂತ ಜಾಗಗಳಿಗೆಲ್ಲ ಒಂದೊಂದು ಗುರುತಿದೆ, ಒಂದೊಂದು ಶಕ್ತಿ ಇದೆ. ಅದಕ್ಕೆ ಆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ಒಂದು ಯಾತ್ರೆ ಮಹಾಪವಿತ್ರವಾದದ್ದು. ಆ ಯಾತ್ರೆಯ ಜೊತೆಯಲ್ಲಿ ಎಲ್ಲಾ ದೇವರುಗಳನ್ನ ದರ್ಶನ ಮಾಡ್ಕೊಂಡ್ ಬರ್ತೀರಲ್ಲ, ಅದಿನ್ನೂ ದೊಡ್ಡದು. ಈ ಪವಿತ್ರವಾದಂಥ ಕಾರ್ತೀಕ ಮಾಸದ ಈ ಪುಣ್ಯ ದಿನ ಮಲೈ ಮಾದೇಶ್ವರನಿಗೆ ಬಹಳ ಪ್ರಿಯಕರವಾದಂತಹ ದಿನ. ಇಂಥ ಪವಿತ್ರವಾದಂತಹ ದಿನದಲ್ಲಿ ಕಥೆಯ ಮೂಲವನ್ನು ನಾವು ತಿಳ್ಕೊಳ್ತಾ ಇವತ್ತು ಗೀತಗಾಯನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂತ ನಮ್ಮ ತಂಡದವರಿಗೆ ತಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆದು ನಮಗೆ ಬಹಳ ಯಶಸ್ಸನ್ನು ಕೊಡ್ತಾ ಇದ್ದೀರಾ. ಗುರು ಹಿರಿಯರೆಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ಜನಪ್ರಿಯವಾದಂಥ ಒಂದು ಮಲೈ ಮಾದೇಶ್ವರ ನಿಜವಾಗ್ಲೂ ಕೂಡ ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತಹವನು. ಇಂಥ ವಿಶ್ವಾದ್ಯಂತ ಜನಪ್ರಿಯವಾದಂಥ ಒಂದು ಮಲೈ ಮಾದೇಶ್ವರನ ಗೀತೆಯನ್ನು ನಮ್ಮ ಸಹೋದರಿಯವರು ಆಡ್ತಾರೆ, ಕೇಳೋಣ. ಎಂಥ ಅದ್ಭುತವಾದ ಗೀತೆ. ಶಬರಿಮಲೆಗೆ ಹೋದವರು ಮಾದೇಶ್ವರನ ದರ್ಶನ ಮಾಡಿಕೊಂಡು ಬರೋದು ಉಂಟು, ಅಲ್ಲೇ ಮಾಲೆಯನ್ನು ತೆಗೆಯೋರು ಕೆಲವರು ಉಂಟು. ಅಂತ ಶಕ್ತಿ ದೇವತಾನ ಆಗಿರ್ತಕ್ಕಂಥ ಈ ಮೈಕಾರ ಮಾದೇಶ್ವರನ ಗೀತೆ ನಮ್ಮ ಸಹೋದರಿಯರಿಂದ ಕೇಳೋಣ. Mother
ಒಂದು ಚಪ್ಪಾಳೆ ಹೊಡೆದ ಮುಖಾಂತರವಾಗಿ ಮಲೆ ಮಾದೇಶ್ವರನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದಂತ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅದಕ್ಕೆ ನೋಡಿ ಶಬರಿಮಲೆಗೆ ಹೋಗ್ತೀವಲ್ಲ, ಯಾವ ಒಡವೆ ವಸ್ತ್ರಗಳನ್ನು ತೊಡದೆ, ಯಾವ ಪವಿತ್ರವಾಗಿರ್ತಕ್ಕಂಥ ಕಾವಿ ಮತ್ತು ಕಪ್ಪು ವಸ್ತ್ರ, ನೀಲಿ ವಸ್ತ್ರಗಳನ್ನು ತೊಟ್ಟು ಮಾಲೆಯನ್ನು ಧರಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವನಲ್ಲಿಗೆ ನಾವು ಹೋಗ್ತೀವಿ. ಅವನ ಹತ್ರ ಏನಂತ ಕೇಳಬೇಕು? ಸಿರಿ ಸಂಪತ್ತು ಐಶ್ವರ್ಯ ಏನು ನಾ ಕೇಳಲ್ಲ ತಂದೆ, ನನಗೆ ಬೇಕಾಗಿರೋದು ನಿನ್ನ ಪವಿತ್ರವಾದಂಥ ಪುಣ್ಯ ಫಲ, ಆ ಆಶೀರ್ವಾದ. ಭಗವಂತ ಆಯಸ್ಸನ್ನ ಶಕ್ತಿಯನ್ನು ಕೊಟ್ಟು ಕಾಪಾಡುವಂತ ಈ ಒಂದು ಗೀತೆಯಲ್ಲಿ ಅಯ್ಯಪ್ಪನ ಕೇಳ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಅಯ್ಯಪ್ಪನಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುವಂತ ಒಂದು ಪವಿತ್ರವಾದಂಥ ವರ. ನಾವೆಲ್ಲರೂ ಕೂಡ ಹಿರುಮುಡಿಯನ್ನು ಹೊತ್ತು ಕಲ್ಲು ಮುಳ್ಳುಗಳನ್ನು ತುಳ್ಕೊಂಡು ಬೆಟ್ಟವನ್ನು ಹತ್ತಿ ಹೋಗುವಾಗ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸುಖವನಾನು ಬೇಡಲಾರೆ, ಪದವಿಯಾಸೆಯಿಲ್ಲ ನನ್ನ ಸ್ವಾಮಿ ಅಯ್ಯಪ್ಪ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಸಿರಿಯು ಬೇಕು ಎನ್ನಲಾರೆ, ಸುಖವನಾನು ಬೇಡಲಾರೆ, ಪದವಿಯಾಸೆಯಿಲ್ಲ ನನ್ನ ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದು ಮಾತು ಹೇಳು ಸ್ವಾಮಿ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಇಲ್ಲ ಸ್ವಾಮಿ ಅಯ್ಯಪ್ಪ, ಅಯ್ಯಪ್ಪ ಭಕ್ತಿ ಬೇಕು ಎನ್ನಲಾರೆ, ಮುಕ್ತಿಯನ್ನು ಕೇಳಲಾರೆ, ಬೇರೆ ನೂರು ಆಸೆ ಇಲ್ಲ ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ.
ಶರಣಂ ಶರಣಂ ಅಯ್ಯಪ್ಪ. ಹಿರಿಯಲಿರುವ ಹರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನಕ್ಕೆ ಎದ್ದು ನಿನ್ನ ಕಾಡು ತವಕವೇಗೆ ಬಂತು, ನಿನ್ನ ಕಾಡು ತವಕವೇಗೆ ಬಂತು. ಬೇರೆಯೇನು ಕೇಳಲಾರು ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ, ಶರಣಮಯ್ಯಪ್ಪ, ಅಪ್ಪ ವಾಸನೇ, ಶರಣಮಯ್ಯಪ್ಪ, ಭಾರ್ಗವನೇ, ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಬೇರೆಯೇನು ಹೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಬೇರೆಯೇನು ಹೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಇಂದಿರಾ ರಮಣ ಗೋವಿಂದ ಗೋವಿಂದ, ಶಬರಿಮಲೆ ಅಯ್ಯಪ್ಪನ ಪಾದಕ್ಕೆ ಗೋವಿಂದ, ಗೋವಿಂದ, ಚೌಡೇಶ್ವರಿ ಪಾದಕ್ಕೆ ಗೋವಿಂದ, ಗೋವಿಂದ, ಗೋವಿಂದ. ಗೋವಿಂದ. ಈ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸದ್ದು ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಜಗದೊಳಗೆ ಮಣಿಕಂಠ ಸ್ವಾಮಿ ಅವತಾರವನ್ನು ತಾಳೋದಕ್ಕೆ ಇಲ್ಲಿ ಮಹಿಷಿ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ. ಚತುರ್ಮುಖನಾದ ಬ್ರಹ್ಮ ಪ್ರತ್ಯಕ್ಷನಾದ ಮಹಿಷಿ ಅಷ್ಟ ದಿಕ್ಪಾಲಕರೇನೇ ತೊಂದರೆ ಕೊಟ್ಟರು, ಲೋಕಲೋಕಗಳೇ ತಲ್ಲಣಿಸುವಂತ ತಪಸ್ಸನ್ನು ಮಾಡಿ ನನ್ನನ್ನು ನೀ ಕರೆದೆ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಕೇಳು, ನಿನಗೇನು ಬರಬೇಕು ಕೇಳು. ಹೇ ಸರಸಿಜೋತ್ಸವ ಸರಸುಜಾತನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಗುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೇ, ವರವನಂದನು ಬೇಡುವೆನೋ, ವರವನಂದನು ಬೇಡುವೆನು, ಕೃಪೆ ಮಾಡಿ ಹರಸನ್ನ, ಕೃಪೆ ಮಾಡಿ ಹರಸನ್ನ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ಹೇ ಬ್ರಹ್ಮದೇವ, ಜಗದೊಳಗೆ ಯಾರಿಂದಲೂ ನನಗೆ ಮರಣಬಾರದಂತ ಆಯುಧಗಳಿಂದಾಗಲಿ, ಶಕ್ತಿಯಿಂದಾಗಲಿ, ಯುಕ್ತಿಯಿಂದಾಗಲಿ, ದೇವತೆಗಳಿಂದಾಗಲಿ, ರಕ್ಕಸರಿಂದಾಗಲಿ, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಂದಾಗಲಿ ಯಾರಿಂದಲೂ ಮರಣಬಾರದಂತ ವರವನ್ನು ಅನುಗ್ರಹಿಸು ಬ್ರಹ್ಮದೇವ. ಮಹಿಷಿ, ಹುಟ್ಟು ಸಾವುಗಳೆಂಬತಕ್ಕಂಥದ್ದು ಜೀವನದ ಎರಡು ಮುಖಗಳು. ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ವರವನ್ನ ಕೊಡಲು ಸಾಧ್ಯವಿಲ್ಲ. ಆಗಿದ್ದ ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ. ನೀನಿನ್ನು ಹೊರಡಬಹುದು. ಮಹಿಷಿ, ಯಾವ ರೂಪದಲ್ಲಾದ್ರೂ ಒಂದು ಸಾವನ್ನು ಬಯಸ್ಕೋ, ನಾನು ನಿನಗೆ ವರವನ್ನು ಕೊಡ್ತೇನೆ. ಯಾವ ರೂಪದಲ್ಲಿ ಕೇಳಲಿ? ಶಿವನಾರಾಯಣರಿಂದ ಹುಟ್ಟುವಂತ ಒಂದು ಮಗುವಿನಿಂದ ನನಗೆ ಸಾವು ಬರಲಿ. ತಥಾಸ್ತು. ನನಗೆ ಸರಿಸಮರಾರು. ನನ್ನನ್ನು ಎದುರಿಸುವ ವೀರನು, ಧೀರನು, ಪರಾಕ್ರಮೆಯ ಅವನಾವದಿರುವನು ಈ ತ್ರಿಭುವನು. ಇಲ್ಲಿಗೆ ನನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಕೂಡ ಪ್ರಪಂಚದಲ್ಲಿ ತೋರಿಸುವ ಕಾಲ ಬಂತು. ಹೇ ಇಂದ್ರ, ಹೇ ಅಷ್ಟದಿಕ್ಪಾಲಕರೇ, ನಿಮ್ಮನ್ನೆಲ್ಲ ಸದಬಡಿಯುವ ಕಾಲ ಈಗ ಬಂತು. ಅಷ್ಟೇ ಅಲ್ಲ, ಈ ಮಹಿಷಿ ತಪಸ್ಸಿನಲ್ಲಿ ವರವನ್ನ ಪಡೆದಿದ್ದಾಳೆ. ತಲೆ ಕೆಟ್ಟ ಬ್ರಹ್ಮ ತಥಾಸ್ತು ಎಂದು ಹೋದ.
ರಕ್ಕಸರು ಏನು ಗೊತ್ತಿಲ್ಲದ ತಿಳುವಳಿಕೆ ಇಲ್ಲದವರು ಅಂತ ತಿಳ್ಕೊಂಡವನೇ ಬ್ರಹ್ಮ. ನಾನೇನ್ ಕೇಳಿದೆ? ನಾರಾಯಣ ಶಿವನಿಂದ ಹುಟ್ಟುವಂತ ಮಗುವಿನಿಂದ ನನಗೆ ಮರಣ ಬರಲಿ ಅಂತ ಕೇಳಿದೆ. ಇದು ಸಾಧ್ಯವೇ? ನಾರಾಯಣನು ಗಂಡು, ಶಿವನೂ ಗಂಡು, ಇವರಿಬ್ಬರಿಂದ ಮಗು ಹುಟ್ಟಲು ಸಾಧ್ಯವೇ? ಆ ಮಗುವಿನಿಂದ ನನಗೆ ಮರಣ ಬರಲು ಸಾಧ್ಯವೇ? ತಲೆ ಕೆಟ್ಟ ಬ್ರಹ್ಮ ಗೊತ್ತಿಲ್ಲದ ತಥಾಸ್ತು ಅಂದ್ಬಿಟ್ನಲ್ಲ. ನಾನಿನ್ನ ಬಿಡಲಾರೆನೋ ದೇವೇಂದ್ರ, ನಾನಿನ್ನ ಬಿಡಲಾರೆನೋ. ನಾನಿನ್ನ ಬಿಡಲಾರೆನೋ ದೇವೇಂದ್ರ, ನಾನಿನ್ನ ಬಿಡಲಾರೆನೋ. ದೇವತೆಗಳ ಅಟ್ಟಹಾಸವನ್ನು ಹೆಚ್ಚಿನ ಅರಿವೆನು. ದೇವತೆಗಳ ಅಟ್ಟಹಾಸವನ್ನು ಹೆಚ್ಚಿನ ಅರಿವೆನು. ನಾನಿನ್ನ ಬಿಡಲಾರೆನೋ ದೇವೇಂದ್ರ, ನಾನಿನ್ನ ಬಿಡಲಾರೆನೋ. ಉತ್ಕರ ಸುಳ್ಳಿ ಅರಸಿಡಿಲು ಬಳಿಯಲಿ ಕಾನೋಡ ಬಿರಿಯಲಿ ಬಿಡಲಾರೆ ನಿನ್ನನ್ನು ನಾ ದೇವೇಂದ್ರ. ಅರಸಿಡಿಲು ಬಳಿಯಲಿ ಕಾನೋಡ ಬಿರಿಯಲಿ ಬಿಡಲಾರೆ ನಿನ್ನನ್ನು ನಾ. ಮುಕ್ಕೆಂಡಪುರ ಹರಿಯ ಎದುರಾಗಿ ಬಂದನ್ನು ಲೆಕ್ಕಿಸಲು ಈ ಮಹಿಷಿಯು. ಮುಕ್ಕೆಂಡಪುರ ಹರಿಯ ಎದುರಾಗಿ ಬಂದರು ಲೆಕ್ಕಿಸಲು ಈ ಮಹಿಷಿಯು. ನಾನಿನ್ನ ಬಿಡಲಾರೆನೋ ದೇವೇಂದ್ರ, ನಾನಿನ್ನ ಬಿಡಲಾರೆನೋ. ದೇವತೆಗಳ ಅಟ್ಟಹಾಸವನ್ನು ನಾನಿನ್ನ ಬಿಡಲಾರೆನೋ ದೇವೇಂದ್ರ, ನಾನಿನ್ನ ಬಿಡಲಾರೆನೋ. ದೇವೇಂದ್ರ, ನಾನಿನ್ನ ಬಿಡಲಾರೆನೋ, ಬಿಡಲಾರೆನೋ. ರುಸುಂಡಿ ಉದ್ಗರ, ಇನ್ನು ನನಗೆ ಸರಿಸಮರಾರು, ಇನ್ನು ನನಗೆ ಸರಿಸಮರಾರು. ಮರಣವನ್ನು ಮೆಟ್ಟಿ ನಿಂತ ಈ ಮಹಿಷಿಗೆ ಎದುರಿಗೆ ನಿಲ್ಲುವ ವೀರನು, ಧೀರನು, ಪರಾಕ್ರಮೆಯು ಅವನಾವನಿರುವನು. ಶುಕ್ರಾಚಾರ್ಯ ಹೇಳ್ತಾರೆ, ದೇವತೆಗಳು ಏನು ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ, ಅಟ್ಟಾಸ್ತಿಂದ ಮೆರಿಬೇಡ. ಶಿವನಾರಾಯಣರಿಂದ ಹುಟ್ಟುವ ಮಗುವಿನಿಂದ ಮರಣ ಅಂತ ವರ ಕೇಳ್ಕೊ ಬಂದಿದೀಯ. ಗುರುಗಳೇ, ಶಿವನು ಗಂಡು, ನಾರಾಯಣನು ಗಂಡು, ಇವರಿಬ್ಬರಲ್ಲೂ ಮಗು ಹುಟ್ಟೋದು ಅಂದ್ರೆ ಏನು? ಇದಕ್ಕೆ ಅರ್ಥವೇ ಇಲ್ಲವೇ? ನನ್ನನ್ನು ಎದುರಿಸುವ ವೀರನು ಯಾರು ಇಲ್ಲ ಎಂಬುದಾಗಿ ಅಟ್ಟಾಸ್ತಿಂದ ಮೆರೆತಿರಬೇಕಾದ್ರೆ ನಾರದರು ನಾರಾಯಣ ನಾರಾಯಣ. ಈ ನಾರದರು ದೇವತೆಗಳಿಗೂ ವಿಚಾರ ಮುಟ್ಟಿಸ್ತಾರೆ, ನಿಮ್ ಕತೆ ಮುಗೀತು, ಮಹಿಷಿ ವರವನ್ನ ಪಡೆದಾಯಿತು. ಇನ್ನು ಎಷ್ಟೊತ್ತಿಗೆ ದಾಳಿ ಮಾಡ್ತಾಳೋ ದೇವಲೋಕಕ್ಕೆ ಅದು ಗೊತ್ತಿಲ್ಲ. ಅದಕ್ಕೆ ನೋಡಿ, ಸಮಯ ಸಂದರ್ಭದಲ್ಲಿ ಯಾವಾಗ ಏನು ಬರುತ್ತೆ ಗಂಡಾಂತರ ಅಂತ ಯಾರಿಗೂ ಗೊತ್ತಿಲ್ಲ. ರಕ್ಕಸರಿಗಾಗ್ಬೋದು, ಮಾನವರಿಗಾಗ್ಬೋದು, ನಮಗಾಗ್ಬೋದು, ನಿಮಗಾಗ್ಬೋದು. ನಾವು ಕೇಳುವ ಕಥೆಯಲ್ಲಿ ಕೆಲವು ವಿಚಾರಗಳು ಬರುತ್ತೆ ನೋಡಿ. ಸಿರಿಯಾಳನಂತ ಭಕ್ತನನ್ನ ಜನರೇನ್ ಮಾಡಿದ್ರು, ಇವನಿಂದ ಕೊಡೋಕ್ ಸಾಧ್ಯವೇ, ಬಂದವರಿಗೆಲ್ಲ ಊಟ ಹಾಕೋಕ್ ಸಾಧ್ಯವೇ ಅಂತ ತನ್ನ ಮಗನ್ನೇ ಕತ್ತರಿಸಿ ಅಡಿಗೆ ಮಾಡಿಕ್ತ ಭಕ್ತ ಸಿರಿಯಾಳ. ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಕಿತ್ತು ಪರಮಾತ್ಮನಿಗೆ ಸಮರ್ಪಿಸ್ದ. ಹರಿಶ್ಚಂದ್ರ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ದಾನ ಮಾಡಿ ಹೆಂಡತಿ ಮಕ್ಕಳನ್ನು ಮಾರ್ಕೊಂಡು ಸ್ಮಶಾನದಲ್ಲಿ ಹೆಣಗಳನ್ನು ಒತ್ತ. ಯಾತಕ್ಕಾಗಿ? ಒಂದು ಸತ್ಯವನ್ನು ಉಳಿಸೋದಕ್ಕೋಸ್ಕರವಾಗಿ. ಆ ಸತ್ಯ ಅನ್ನೋದು ಉಕ್ಕಿನ ಕಡ್ಲೆ ಇದ್ದಾಗೆ. ಅದಕ್ಕೆ ನಾವು ಸತ್ಯವನ್ನು ಹಾಡಬೇಕು, ಸುಳ್ಳು ಹೇಳಬಾರದು. ಅದರಲ್ಲೂ ಮಾಲೆ ಹಾಕೊಂಡವರಂತೂ ಸುಳ್ಳು ಹೇಳಂಗೇ ಇಲ್ಲ. ಸ್ವಾಮಿಗಳು ಹೇಳ್ತಿದಾರ, ಒಂದು ಸುಳ್ಳು ಹೇಳಿದ್ರು ಶಬರಿಮಲೆಗೆ ಹೋದ್ರು ವ್ಯರ್ಥ. ಸುಳ್ಳು ಅನ್ನೋದು ಬರಬಾರದು. ಯಾಕೆಂದ್ರೆ ಅವರು ದೇವರುಗಳು, ಅವರಿಗೆ ಕಾಲಿಗೆ ಬಿದ್ದು ವಯಸ್ಸಿನ ಅಂತರವನ್ನು ನೋಡದೆ ಹಿರಿಯರೆಲ್ಲ ಕಾಲಿಗೆ ಬಿದ್ದು ಅವ್ರನ್ನ ಶಬರಿಮಲೆ ಕಳಿಸ್ತಾರೆ. ಸತ್ಯವನ್ನ ನುಡಿದು ಆ ಸತ್ಯವೆಂಬ 18 ಮೆಟ್ಟಲುಗಳನ್ನು ನಾವು ಹತ್ತಬೇಕು. ಒಂದೊಂದು ಮೆಟ್ಟಲಿಗೂ ಒಂದೊಂದು ಅರ್ಥ ಇದೆ. ಇಂಥದ್ದನ್ನು ಬಿಟ್ಟು ಬಾ, ಇಂಥದ್ದನ್ನು ಬಿಟ್ಟು ಬಾ ಅಂತ. ಅದರಲ್ಲಿ ಸುಳ್ಳು ಹೇಳದೆ, ಮೋಸ ಮಾಡದೆ, ವಂಚನೆ ಮಾಡದೆ ನೀನು ಸತ್ಯವಂತನಾಗಿ ಬಾ ಅಂತ ಒಂದು ಮೆಟ್ಲು ಇದೆ. ಅಂತ ಸಿರಿಯಾಳನಂತವರನ್ನ ಸೌದೆಯ ಮೇಲೆ ಕೂರಿಸಿ ತೈಲವನ್ನಿಟ್ಟು ಬೆಂಕಿ ಹಚ್ಚಿದ್ರು. ನೀನು ಸತ್ಯವಂತನಾಗಿದ್ರೆ ಬಾ ಇಲ್ಲಿ ಅಂತ. ನೋಡಿ, ಆ ಸತ್ಯ ಅನ್ನೋದು ಎಂಥ ಉಕ್ಕಿನ ಕಡ್ಲೆ ಇದ್ದಾರೆ. ಆ ಒಂದು ಗೀತೆಯನ್ನು ಈಗ ಕೇಳೋಣ.
ಯಾವ ಭಕ್ತ ಶ್ರೀಯಾಳ ಚಿತ್ರದ ಆ ಒಂದು ಸತ್ವ ಪರೀಕ್ಷೆಯನ್ನು ಮಾಡತಕ್ಕಂಥ ಗೀತೆಯನ್ನು ನಮ್ಮ ಸಹೋದರಿಯವರಿಗೆ ಶಂಭೋ